ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಇವತ್ತು ನಾವು 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗದ 3 ಶ್ಲೋಕಗಳನ್ನು ನೋಡುವ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತದಶೋऽಧ್ಯಾಯಃ. ಅರ್ಜುನ ಉವಾಚ. ಇದನ್ನು ನಾವು ಅವತರಣಿಕೆ ಅಂತ ಹೇಳ್ತೇವೆ. ಯಾವುದರಿಂದ ಆಯ್ದದ್ದು, ಯಾವ ಅಧ್ಯಾಯ, ಯಾರು ಹೇಳಿದ್ದು ಎಂಬುದನ್ನು ಈ ಅವತರಣಿಕೆ ಹೇಳ್ತದೆ. ಓಂ ದೀರ್ಘಾಕ್ಷರ ಓ, ನಂತರ ಮ, ಶ್ರೀ, ಶು ಮತ್ತು ರಿ 2 ಅಕ್ಷರಗಳಿವೆ. ಪರಮಾತ್ಮನೇ, ಮಾ ದೀರ್ಘಾಕ್ಷರ, ತ ಮತ್ತು ಮಾ 2 ಅಕ್ಷರಗಳು ಸೇರಿದೆ. ತ ಅನ್ನು ಮಾದ ಜೊತೆ ತಗೊಳ್ಳುವ. ನೇ ದೀರ್ಘಾಕ್ಷರ. ನಮಃ, ನ ಆದ ನಂತರ ಮಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಶ್ರೀಮದ್ಭಗವದ್ಗೀತಾ, ಶು ಮತ್ತು ರಿ 2 ಅಕ್ಷರ ಇದೆ, ದೀರ್ಘಾಕ್ಷರ. ಮದ್ಭಗವತ್, ಮದ್ ದ ಮತ್ತು ಭಾ 2 ಅಕ್ಷರ ಸೇರಿದೆ, ಭಾ ಮಹಾಪ್ರಾಣ. ಗವದ್ಗೀತಾ, ದ ಮತ್ತು ಗೀ 2 ಅಕ್ಷರಗಳು, ತಾ 2 ತಾ ದೀರ್ಘಾಕ್ಷರ. ಭಗವದ್ಗೀತಾ. ಓಕೆ. ಅಥ ಸಪ್ತದಶೋऽಧ್ಯಾಯಃ. ಅಥ ಥ ಮಹಾಪ್ರಾಣ. ಸಪ್ತ ಪ ಮತ್ತು ತಾ 2 ಅಕ್ಷರ ಇದೆ. ದಶೋವೋ ಶೋ ಮತ್ತು ದೀರ್ಘಾಕ್ಷರ. ಅನಂತರ ಒಂದು ಅವಗ್ರಹ ಇದೆ. ಅದನ್ನು ಅವಗ್ರಹ ಅಂತ ಅಲ್ಲಿ ಒಂದು ಎಸ್ ಮಾರ್ಕ್ ಇದೆ, ಯಾಕಂದರೆ ಅಲ್ಲೊಂದು ಅಕ್ಷರ ಇತ್ತು, ಈಗ ಸಂಧಿ ಆಗುವಾಗ ಮಾಯ ಆಗಿದೆ. ಯಹ, ಯಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಅರ್ಜುನ ಉವಾಚ. ಅರ್ಜುನ, ಜುವಿನ ನಂತರ ಅರ್ಕಾರ ಒತ್ತು, ಅದನ್ನು ಋಕಾರವನ್ನು ಜುವಿನ ಮೊದಲೇ ತಗೊಳ್ಳುವ. ಅರ್ಜುನ ಉವಾಚ. ಉವಾಚ, ವಾ ದೀರ್ಘಾಕ್ಷರ ಚ. ಓಕೆ, ಇನ್ನು ಒಂದು ಸಲ ಹೇಳುವ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತದಶೋऽಧ್ಯಾಯಃ. ಅರ್ಜುನ ಉವಾಚ. ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಯೇ ದೀರ್ಘಾಕ್ಷರ, ಶಾ ದೀರ್ಘಾಕ್ಷರ, ಸ ತ ರ 3 ಅಕ್ಷರ ಇದೆ. ಯೇ ಶಾಸ್ತ್ರ ವಿಧಿ ಧಿ ಮಹಾಪ್ರಾಣ. ಮುತ್ಸೃಜ್ಯ, ಮು ಅದ ನಂತರ ತ ಅನ್ನು ತಗೊಳ್ಬೇಕು. ಮುತ್ಸೃಜ್ಯ, ಸ ಮತ್ತು ರು 2 ಅಕ್ಷರಗಳು ಸೇರಿದೆ. ಮುತ್ಸೃಜ್ಯ ಯಜಂತೆ. ಮುತ್ಸೃಜ್ಯ, ಜಿ ಮತ್ತು ಯಾ 2 ಅಕ್ಷರಗಳಿವೆ, ಜಿ ಅನ್ನು ಸ್ಯಾದ ಜೊತೆ ತಗೊಳ್ಳುವ. ಮುತ್ಸೃಜ್ಯ ಯಜಂತೆ, ಜಾದ ನಂತರ ಅನುಸ್ವರದ ಉಚ್ಚಾರಣೆ ನ, ಮುಂದಿನ ಅಕ್ಷರ ತೇ ಇದೆ, ತಾತ ದಾದನ. ಯಜಂತೆ ಶ್ರದ್ಧಯಾನ್ವಿತಾಃ. ಶ್ರದ್ಧ, ಶು ಮತ್ತು ರ. ಶ್ರದ್ಧ, ದ ಮತ್ತು ಧ ಅಡಿಯೊತ್ತು ಮಹಾಪ್ರಾಣ. ಯಾನ್ವಿತಾಃ, ಯಾ ದೀರ್ಘಾಕ್ಷರ, ಯಾದ ಜೊತೆ ನ ತಗೊಳ್ಳುವ. ವಿತಾಃ, ಯಾನ್ವಿತಾಃ, ತಾ ದೀರ್ಘಾಕ್ಷರ, ನಂತರ ವಿಸರ್ಗದ ಉಚ್ಚಾರಣೆ ಹ. ತೇಷಾಂ, ಶಾ ಷಣ್ಮುಖ ಶಾ, ನಂತರ ವಿಸರ್ಗದ ಅನುಸ್ವರದ ಉಚ್ಚಾರಣೆ ನ. ನಿಷ್ಠಾ, ನೀರ್ ಜೊತೆ ಶು ತಗೊಳ್ಳುವ, ಶಿ ಷಣ್ಮುಖ ಶಾ. ಠಾ ಠ ಮಹಾಪ್ರಾಣ, ದೀರ್ಘಾಕ್ಷರ. ತು ಕಾ ಕೃಷ್ಣ, ತು ಕಾ ಕಾ ದೀರ್ಘಾಕ್ಷರ. ಕೃಷ್ಣ, ಕ ಮತ್ತು ರ, ಶು ಮತ್ತು ಣ. ಕೃಷ್ಣ ಸತ್ವಮಾಹೋ ರಜಸ್ತಮಃ. ಸತ್ವ, ಸ ತ ತ ವ 3 ಅಕ್ಷರ ಇದೆ ಅಲ್ಲಿ. ಸತ್ವ, ಮಾಹೋ ದೀರ್ಘಾಕ್ಷರಗಳು. ರಜಸ್ತಮಃ, ರಜಸ್, ರಜಸ್ ರಜ ಆದ ನಂತರ ಸ ಮತ್ತು ತಾ 2 ಅಕ್ಷರ ಇದೆ, ಅದನ್ನು ಸ ಅನ್ನು ಜಾದ ಒಟ್ಟಿಗೆ ತಗೊಳ್ಳುವ. ರಜಸ್ತಮಃ, ತಮಃ, ಮಾ ಆದ ನಂತರ ವಿಸರ್ಗದ ಉಚ್ಚಾರಣೆ ಹ. ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಇವನೊಂದೇ ಚರಣ ನೋಡಿಕೊಂಡು ಹೋಗುವ. ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ
ಸತ್ವಮಾಹೋರಜಸ್ತಮಃ ತಮಃ. ಈಗ ಎರಡೆರಡು ಚರಣ ನೋಡಿಕೊಂಡು ಹೋಗುವ. ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾನ್ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋರಜಸ್ತಮಃ. ನಾಲ್ಕು ಚರಣ ನೋಡುವ. ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾನ್ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋರಜಸ್ತಮಃ. ಅರ್ಜುನ ಉವಾಚ ಓಕೆ. ಈಗ ಎರಡನೇ ಶ್ಲೋಕ ನೋಡುವ. ಶ್ರೀ ಭಗವಾನುವಾಚ. ಶು ಮತ್ತು ರಿ ಎರಡು ಅಕ್ಷರಗಳು. ಭಗ ಭ ಮಹಾಪ್ರಾಣ, ವಾನುವಾಚ ವಾ ದೀರ್ಘಾಕ್ಷರ, ನು ವಾಚ ಭಗವಾನುವಾಚ ವಾ ದೀರ್ಘಾಕ್ಷರ. ತ್ರಿವಿಧಾ ಭವತಿ ಶ್ರದ್ಧಾ. ತ್ರಿವಿಧಾ ಒಂದ್ಸಲ ಹೇಳುವ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ತ್ರಿವಿಧ ತು ಮತ್ತು ರಿ ಎರಡು ಅಕ್ಷರಗಳು. ವಿಧಾ ಧ ಮಹಾಪ್ರಾಣ, ವಿಧಾ ಭವತಿ ಭ ಮಹಾಪ್ರಾಣ, ಶ್ರದ್ಧಾ ಶು ಮತ್ತು ರ ಮತ್ತು ದ ಮತ್ತು ಧ ಎರಡು ಅಕ್ಷರಗಳು ಸೇರಿದೆ. ದೇಹಿನಾಂ ದೇ ದೀರ್ಘಾಕ್ಷರ, ನಾ ದೀರ್ಘಾಕ್ಷರ, ಅನುಸ್ವರದ ಉಚ್ಚಾರಣೆ ಮು. ದೇಹಿನಾಂ ಸಾ ಸ್ವಭಾವಜ ಸಾ ಸಾ ದೀರ್ಘಾಕ್ಷರ, ಸ್ವಭಾವಜ ಸ ಮತ್ತು ವ ಭ ಮಹಾಪ್ರಾಣ, ವಜಾ ಜ ದೀರ್ಘಾಕ್ಷರ. ಸಾತ್ವಿಕಿ ಸಾದ ಜೊತೆ ತು ತಗೊಳ್ಳುವ. ತು ಮತ್ತು ಥ್ ಮತ್ತು ಇ ವಿ ಮೂರು ಅಕ್ಷರ ಇದೆ. ಸಾತ್ವಿಕಿ ಕಿ ದೀರ್ಘಾಕ್ಷರ, ರಾಜಸಿ ರಾ ದೀರ್ಘಾಕ್ಷರ, ಸಿ ದೀರ್ಘಾಕ್ಷರ. ಚೈವ ಚೈ ದೀರ್ಘಾಕ್ಷರ, ವ ತಾಮಸಿ ತಾ ಮಾತ್ರ ಹ್ರಸ್ವ, ಉಳಿದುದೆಲ್ಲ ದೀರ್ಘಾಕ್ಷರಗಳು. ಚೇತಿ ತಾಂ ಶೃಣು ಇಲ್ಲಿ ತಿ ಮಾತ್ರ ಹ್ರಸ್ವ, ಉಳಿದುದೆಲ್ಲ ದೀರ್ಘ. ನಂತರ ತಾ ಆದ ನಂತರ ತಾಂ, ತಾದ ನಂತರ ಅನುಸ್ವರದ ಉಚ್ಚಾರಣೆ ಮು. ಶೃಣು ಶು ಮತ್ತು ರು ರು ಎರಡು ಅಕ್ಷರಗಳಿದೆ. ತೇ ಚೇತಿ ತಾಂ ಶೃಣು. ಶೃಣು ಶು ಮತ್ತು ರು ರು. ಓಕೆ, ಒಂದೊಂದೇ ಚರಣ ನೋಡಿಕೊಂಡು ಹೋಗುವ. ಒಂದು ಸಲ ಹೇಳ್ತೇನೆ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಒಂದೊಂದೇ ಚರಣ ನೋಡಿಕೊಂಡು ಹೋಗುವ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಈಗ ಎರಡೆರಡು ಚರಣ ನೋಡುವ. ಶ್ರೀ ಭಗವಾನುವಾಚ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಈಗ ನಾಲ್ಕು ಚರಣ ನೋಡುವ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಓಕೆ, ಇನ್ನು ಇವತ್ತಿನ ಕೊನೆಯ ಶ್ಲೋಕ, ಮೂರನೇ ಶ್ಲೋಕ ನೋಡುವ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಶ್ರದ್ಧಃ ಸ ಏವ ಸಃ. ಸತ್ವಾನುರೂಪ ಸತ್ವಾನು ತು ತು ವಾ ಮೂರು ಅಕ್ಷರ ಇದೆ. ಸತ್ವಾನುರೂಪ ರೂಪ ದೀರ್ಘಾಕ್ಷರಗಳು. ಸರ್ವಸ್ಯ ವಾದ ನಂತರ ಅರ್ಕಾರ ಒತ್ತು ಋಕಾರವನ್ನು ವಾದ ಮೊದಲೇ ತಗೊಳ್ಳುವ. ಸರ್ವಸ್ಯ
ವಸ್ಯ ಸ ಮತ್ತು ಯಾ ಸ ವಾದ ಜೊತೆ ಸ ತಗೊಳ್ಳುವ ಸಿಯ ಶ್ರದ್ಧಾ ಶು ಮತ್ತು ರ ಶ್ರದ್ಧಾ ದ ಮತ್ತು ಧ ಮಹಾಪ್ರಾಣ ಭವತಿ ಭಾರತ ಭವತಿ ಭಾರತ ಭ ಮಹಾಪ್ರಾಣ ಭ ಮಹಾಪ್ರಾಣ ಶ್ರದ್ಧಾಮಯೋಯಂ ಪುರುಷೋ ಶ್ರದ್ಧಾ ಶು ಮತ್ತು ರ ಧೋ ಶ್ರದ್ಧಾ ದ ಮತ್ತು ಧ ಮಹಾಪ್ರಾಣ ಮಯೋಯಂ ಮಯೋ ದೀರ್ಘಾಕ್ಷರ ನಂತರ ಅವಗ್ರಹ ಅಲ್ಲಿ ಅವಗ್ರಹ ಅಂದರೆ ಅಲ್ಲೊಂದು ಅಕ್ಷರ ಇತ್ತು, ಈಗ ಸಂಧಿ ಆಗುವಾಗ ಅದು ಲೋಪ ಆಗಿದೆ. ಮಯೋಯಂ ಯಾದ ನಂತರ ಮುಂದಿನ ಅಕ್ಷರ ಪ ಇದೆ, ಪಾಪ ಭಮ ಮಾದ ಅರ್ಧ ಮಯೋಯಂ ಪುರುಷೋ ಶೋ ಷಣ್ಮುಖಶ ಯೋ ಯಚ್ ಶ್ರದ್ಧ ಸ ಏವ ಸಹ ಯೋ ಯಚ್ ಶ್ರದ್ಧ ಯೋ ಯದ ನಂತರ ಚ ಮತ್ತು ರ ಅಡಿವತ್ತು ಛ ಮಹಾಪ್ರಾಣ ಛ ಮಹಾಪ್ರಾಣ ಅಡಿವತ್ತು ನಂತರ ರ ಧ ದ ಅಲ್ಪಪ್ರಾಣ ಧ ಮಹಾಪ್ರಾಣ ಅಡಿವತ್ತು ಮಹಾಪ್ರಾಣ ಯಚ್ ಶ್ರದ್ಧ ಸ ವಿಸರ್ಗದ ಉಚ್ಚಾರಣೆ ಸ ಮುಂದಿನ ಅಕ್ಷರ ಸ ಇದೆ ಸ ಮತ್ತು ಸ ಏವ ಸಹ ಏ ದೀರ್ಘಾಕ್ಷರ ಪುನಃ ಸಹ ಸಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಒಂದ್ಸಲ ನೋಡುವ. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯಶ್ರದ್ಧ ಸ ಏವ ಸಹ. ಇಲ್ಲಿ ಒಂದೊಂದೇ ಚರಣ ನೋಡುವ. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯಶ್ರದ್ಧ ಸ ಏವ ಸಹ. ಎರಡೆರಡು ಚರಣ ನೋಡುವ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯಶ್ರದ್ಧ ಸ ಏವ ಸಹ. ಈಗ 4 ಚರಣ ನೋಡುವ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ ಶ್ರದ್ಧ ಸ ಏವ ಸಹ. ಓಕೆ, ಇವತ್ತಿಗೆ 3 ಶ್ಲೋಕಗಳು ಆಯಿತು. ಎಂಡಿಂಗ್ ಪ್ರೇಯರ್ ತಗೊಳ್ಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.